ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ವಿಜಯಪುರ, ತಾಲೂಕು ಸಮಿತಿ ವಿಜಯಪುರ ತಾಲೂಕು ಮಟ್ಟದ ಸಭೆ ದಿನಾಂಕ 17/5/2026ರಂದು ರವಿವಾರ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಮಯ 5 ಗಂಟೆಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಭೆ ಅಧ್ಯಕ್ಷತೆಯನ್ನು ಶ್ರೀ ಹುಲಗಪ್ಪ ಚಲವಾದಿ, ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷರು ವಿಜಯಪುರ ಅವರು ವಹಿಸಿ ಮಾತನಾಡಿದರು. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಡಿಗೆಯವರು, ಅಡುಗೆ ಸಹಾಯಕ, ರಾತ್ರಿ ಕಾವಲುಗಾರರು ಭಾಗವಹಿಸಿ ಸಭೆ ಯಶಸ್ವಿಗೊಳಿಸಿದರು. ಸಭೆಯಲ್ಲಿ ಮೇ 25 ಮತ್ತು 26 ಬೆಂಗಳೂರು ಚಲೋ ಮತ್ತು ವಿವಿಧ ಬೇಡಿಕೆಗಳನ್ನು ಚರ್ಚೆ ಮಾಡಲಾಯಿತು. ಡಿವಿ ನ್ಯೂಸ್ ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿ ನೌಕರರ ಸಂಘ ಜಿಲ್ಲಾ ಸಮಿತಿ ವಿಜಯಪುರ, ತಾಲೂಕು ಸಮಿತಿ ವಿಜಯಪುರ ವತಿಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ವಿಜಯಪುರ ತಾಲೂಕು ಮಟ್ಟ ಸಭೆಯನ್ನು ನಮ್ಮ ಸಂಘಟನೆ ವತಿಯಿಂದ ಮಾಡಲಾಗಿದೆ. ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ, ಇದೇ ತಿಂಗಳು 25-26ರಂದು ಬೆಂಗಳೂರು ಚಲೋವನ್ನು ಈಗಾಗಲೇ ರಾಜ್ಯ ಸಮಿತಿ ಕರೆಯನ್ನು ನೀಡಿದೆ. ಆ ಕರೆ ಮೇರೆಗೆ ನಮ್ಮ ವಿಜಯಪುರ ಜಿಲ್ಲೆಯಿಂದ ನಾವು 24ನೇ ತಾರೀಕು ನೈಟನೇ ಬೆಂಗಳೂರಿಗೆ ಹೊರಡಲಿಕ್ಕೆ ಈಗಾಗಲೇ ಸಭೆ ಚರ್ಚೆ ಮಾಡಿದ್ವಿ ಮತ್ತು ಸದಸ್ಯತ್ವದ ಬಗ್ಗೆ ಮತ್ತು ವಿವಿಧ ಬೇಡಿಕೆ ಬಗ್ಗೆ ಈಗಾಗಲೇ ಸುಮಾರು ಚರ್ಚೆಗಳನ್ನು ಮಾಡಿದ್ವಿ. ಈ ಸಭೆಯ ಉದ್ದೇಶ ಏನಂದರೆ, ಬೆಂಗಳೂರು ಚಲೋ ಅನ್ನ ಭಾಳ ಎಲ್ಲರೂ ಕೂಡ ಪ್ರತಿ ಹಾಸ್ಟೆಲಿಂದ ತಪ್ಪದೇ ಎಲ್ಲರೂ ಹೋರಾಟ ಮಾಡಬೇಕಂತೇಳಿ ನಮ್ಮ ಜಿಲ್ಲಾ ಸಮಿತಿ ಕರೆ ಕೊಟ್ಟಿದೆ. ನಾವು ವಿಜಯಪುರ, ಮುದ್ದೇಬೇಳ, ಇಂಡಿ, ಸಿಂದಗಿ, ಬಸವನ ಬಾಗೇವಾಡಿ ತಾಲೂಕಿನ ಕೂಡ ಈಗಾಗಲೇ ಮೊನ್ನೆ ಮುದ್ದೇಬೇಳ ತಾಲೂಕು ಮಟ್ಟ ಸಭೆ ಆಗಿದೆ. ಇವತ್ತು ವಿಜಯಪುರದ ತಾಲೂಕು ಮಟ್ಟ ಸಭೆ ಆಗಿದೆ ಮತ್ತು ನಾವು ಬಾಗೇವಾಡಿ ಮತ್ತು ಸಿಂದಗಿ, ಇಂಡಿ ತಾಲೂಕಿನಲ್ಲಿ ಕೂಡ ನಾವು ಸಭೆ ಮಾಡಿ ಇದೇ ತಿಂಗಳು 24ನೇ ತಾರೀಕು ನೈಟೇ ನಾವು ವಿಜಯಪುರ ಜಿಲ್ಲೆಯಿಂದ ಸುಮಾರು ಒಂದು 200 ಜನ ನಾವು ಬೆಂಗಳೂರಿಗೆ ಪ್ರಯಾಣವನ್ನು ಹೋರಾಟಕ್ಕೆ ಭಾಗವಹಿಸ್ತಿದೆ ಅಂತೇಳಿ ಮಾಧ್ಯಮ ಮೂಲಕ ಹೇಳ್ತೇವೆ. ನಮ್ಮ ಹೆಸರು ಹುಲಗಪ್ಪ ಚಲವಾದಿ ಅಂತೇಳಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವೃತ್ತಿ ನೌಕರರ ಸಂಘದ ವಿಜಯಪುರ ಜಿಲ್ಲಾಧ್ಯಕ್ಷ ಮತ್ತು ರಾಜ್ಯ ಜಂಟಿ ಕಾರ್ಯದರ್ಶಿ.